ವೆಲ್ಕಮ್ ಬ್ಯಾಕ್ ಟು ಮೇಘಾ ಶಿವ್ ವ್ಲಾಗ್ಸ್. ಇವಾಗ ಪ್ರಾಪರ್ ಟೈಮ್ ಬಂದು ಇವಾಗ 5:30 ಆಗಿದೆ, 5:30 ಮಾರ್ನಿಂಗು. ಸೊ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಶ್ರಾವಣ ಬೆಳಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದನ್ನ ಒಂದು ವ್ಲಾಗ್ ಮಾಡೋಣ ಅಂತ ಅನಿಸ್ತು, ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಇವಾಗ ನೋಡಿ ನಾನು ಈಗ ರೆಡಿ ಆಗಿದ್ದೀನಿ. ಮತ್ತು ಏನು ಗೊತ್ತಾ, ಇವಾಗ ಗಾಡೀಲಿ ಹೋಗ್ಬೇಕು. ನಾನು ಒಬ್ಬಳೇ ಹೋಗ್ತಾ ಇಲ್ಲ, ನಾನು ಒಬ್ಬಳೇ ಎಲ್ಲಿಗೂ ಹೋಗಲ್ಲ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ನೋಡಿ, ಗೊತ್ತಾಗುತ್ತೆ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ, ಯಾವುದ್ರಲ್ಲಿ ಹೋಗ್ತಾ ಇದ್ದೀವಿ ಅಂತ. ನನ್ನ ಗಾಡಿ ಇದೊಂದು ಒಂದೇ ಏನು ಗೊತ್ತಾ, ಬಂದ್ವಿ ನಾವು ಮಾರ್ನಿಂಗು ಹೊರಟಿದ್ದು 5:30 ಮನೆ ಬಿಟ್ಟಿದ್ದು ಆಯಿತಾ. ಇಷ್ಟೊಂದು ಶ್ರಾವಣ ಬೆಳಗೊಳಕ್ಕೆ ಆನ್ ದ ವೇ ಇದ್ದೀವಿ. ಸೊ ಈಗ ಪಾಪ ಎಲ್ಲರೂ ಅಷ್ಟು ಜನ ಬಂದಿದ್ದೀವಿ. ಟೀ ಕುಡಿಬೇಕಂತ ಅನ್ನಿಸ್ತು. ಪಾಪ ಟೀ ಏನು ಕುಡಿಯಲ್ಲ, ಎಲ್ಲರೂ ಕುಡಿತಾರೆ. ಸೊ ಅದಕ್ಕೆ ನಾನು ಹಿಡ್ದಿದ್ದೀನಿ ಅಷ್ಟೇ ಆಯಿತಾ. ಯಾವ್ಯಾವ ಪ್ಲೇಸು ಅಂತ ಹೇಳ್ತೀನಿ ನಿಮಗೆ. ಸೊ ಏನು ಗೊತ್ತಾ, ನಾವಿಬ್ಬರು ಬಂದಿದ್ದೀವಿ, ನಾವಿಬ್ಬರ ಜೊತೆ ಇನ್ನು 4-5 ಜನ ಬಂದಿದ್ದೀವಿ. ಸೊ ಗೈಸ್ ಏನು ಗೊತ್ತಾ, ಫೈನಲಿ ಬಂದ್ವಿ ಗೊಮ್ಮಟೇಶ್ವರದ ಹತ್ರ. ಅಂದರೆ ಈಗ ಹತ್ತಬೇಕು ಬೆಟ್ಟನ. ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ವ್ಯೂ. ನಾನು ಹತ್ತುತ್ತೀನಿ ಇಲ್ವೋ ನನಗಂತೂ ಡೌಟ್ ಆಗೋಗೈತಿ ಇವಾಗ. ನೋಡಿ ಗಾಯ್ಸ್, ಇದೇ ಶ್ರಾವಣ ಬೆಳಗೊಳ. ಓ ನೋಡಿ, ಶ್ರಾವಣ ಬೆಳಗೊಳನ ಯಾರು ನೋಡಿಲ್ಲ, ಶ್ರಾವಣ ಬೆಳಗೊಳನ ಇಲ್ಲಿಂದನೇ ನೋಡ್ಕೊಬಿಡಿ. ಬನ್ನಿ ಗೈಸ್, ಯಾರು ಬಂದಿಲ್ಲ ಇಲ್ಲಿಗೆ ಬಂದು ವಿಸಿಟ್ ಮಾಡಿ. ಚೆನ್ನಾಗಿದೆ, ಪ್ಲೇಸ್ ಮಾತ್ರ ಸಖತ್ತಾಗಿದೆ. ನಾನು ನೋಡ್ಬೇಕು ಇವಾಗ ಹತ್ತ, ನಿಮಗೂ ತೋರಿಸ್ತೀನಿ, ನೋಡ್ತಾ ಇರಿ. ಹಾಂ ನೋಡಿ, ನಮ್ಮ ಮನೆಯವರು ಫುಲ್ ಜೋಶಲ್ಲಿ ಫಸ್ಟ್ ಮೆಟ್ಲು ಹತ್ಬಿಟ್ಟೆ, ಇನ್ನು ಅರ್ಧನೂ ಹೊತ್ತಿನ ಅನಿಸುತ್ತೆ, ಆಗ್ತಾನೇ ಇಲ್ಲ. ಫುಲ್ ಸುಸ್ತಾಗ್ಬಿಟ್ಟಿದೆ. ಒಂದ್ಸಲ ತೋರಿಸಿ ಎಷ್ಟು ಹತ್ತಿದ್ದೀನಿ ಅಂತ ತೋರಿಸಿ ನೋಡಿ ನೀವೇ ಒಂದ್ಸಲ. ಫುಲ್ ತೋರಿಸಿದೆ. ಸೊ ನೋಡಿ ಎಷ್ಟು ಹತ್ತಿದ್ದೀವಿ, ಮತ್ತೆ ಆಗ್ತಿಲ್ಲ, ಸುಸ್ತಾಗ್ತೈತೆ. ಹೆಂಗೆ ಕಾಣಿಸುತ್ತೆ ಇಲ್ಲ ಮೇಲಿಂದ ವ್ಯೂ, ಯಪ್ಪ ಭಯ ಬಿಡುತ್ತೆ ನಿಂತ್ಕೊಂಡು ನೋಡಿದ್ರೆ. ನೋಡಿ ಗೈಸ್, ಫೈನಲಿ ಬಂದ್ವಿ. ಸಾಕಾಗೋಯ್ತು ಇದು ಹತ್ತಷ್ಟಕ್ಕೆ. ನೋಡಿ ಜನ ಎಲ್ಲ ಬಂದು ಹತ್ತುತ್ತಿದ್ದೀರಿ, ಹೇಗೆ ಇಲ್ಲಿಂದ ಹೇಗೆ ಕಾಣಿಸ್ತಿದೆ ಅಂತ. ಅದೇ ಗೈಸ್ ಗೊಮ್ಮಟೇಶ್ವರಲ್ಲಿ ಕಾಣಿಸ್ತಿದೆ, ಇದೆ ಟೆಂಪಲ್ ಇದೆಲ್ಲ. ಸೊ ಏನು ಗೊತ್ತಾ, ಫೈನಲಿ ಬಂದ್ವಿ. ನೋಡಿದ್ವಿ ಅಲ್ವಾ ಈಚೆಯಿಂದ ಹೇಗೆ ಕಾಣಿಸ್ತಿದೆ ವ್ಯೂ ಅಂತ. ಸೊ ಇಲ್ಲಿ ಒಳಗಡೆ ಕಾಣಿಸ್ತಿದ್ದೀರ, ಅಲ್ಲಿ ವೀಡಿಯೋ ಫೋಟೋ ಏನು ತೆಗಿಯಂಗಿಲ್ವಂತೆ. ಸೊ ವೀಡಿಯೋ ಮಾಡ್ಕೊಳಕ್ಕೆ ಬಿಡಲ್ಲ ಅಂತ ಅನ್ಕೋತೀನಿ, ಹೇಳಿದ್ರು ಆಗತ್ತಾ ಬಿಡಲ್ಲ ಅಂತ. ಸೊ ನೋಡೋಣ, ಆದರೆ ಫೋಟೋ ತೊಗೋತೀನಿ ಅಷ್ಟೇ. ಹೀಗಿದೆ ಗೈಸ್ ಫೈನಲಿ. ನಾನು ಫಸ್ಟ್ ಟೈಮ್ ಹತ್ತಿರೋದು. ಸೊ ನನಗಂತೂ ಸಖತ್ತು ಗುಡ್ ಎಕ್ಸ್ಪೀರಿಯನ್ಸ್ ಮಾತ್ರ. ನೋಡೋಣ ಮೇಲೆ ಹತ್ತುತ್ತೀರಿ ಹೇಗಾಗುತ್ತೆ ನೋಡೋಣ. ಸೊ ಏನು ಗೊತ್ತಾ, ನೋಡಿದ್ವಿ ಗೈಸ್, ಬಟ್ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಮೈಕಲ್ಲಿ ಅನೌನ್ಸ್ ಮಾಡ್ತಿದ್ರು. ನಾನು ಹಿಂಗೂ ಮಾಡಿ ವೀಡಿಯೋ ಮಾಡಿಕೊಂಡೆ. ಅಂತೂ ಹೇಳಿದ್ರು ತುಂಬ ಸಲ ವೀಡಿಯೋ ಮಾಡಿಬಿಡಿ, ಫೋಟೋ ತೆಗಿಬೇಡಿ ಅಂತ ಒಳಗಡೆ ಎಂಟ್ರಿ ಗೊಮ್ಮಟೇಶ್ವರ ಹತ್ರ. ಕಷ್ಟಪಟ್ಟು ಹೆಂಗೋ ವೀಡಿಯೋ ಮಾಡ್ಕೊಂಡಿದ್ದೀನಿ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಫುಲ್ ಇಳಿಬೇಕು ಗೈಸ್. ನೋಡಿದ್ವಿ, ಚೆನ್ನಾಗಿದೆ ಪ್ಲೇಸ್ ಅಂತೂ ಮಸ್ತಾಗಿದೆ. ಮತ್ತು ವೀಡಿಯೋ ಶೂಟ್ ಮಾಡೋಕ್ಕೆ ಮತ್ತು ಸಖತ್ತಾಗಿದೆ ಪ್ಲೇಸ್ ಎಲ್ಲ. ನೀವು ನೋಡ್ಬೋದು ಒಂದ್ಸಲ. ಇವಾಗ ಇಳಿತಾ ಇದ್ದೀವಿ ನಾವು, ಫುಲ್ ಹತ್ತಾಯಿತು, ಇವಾಗ ಇಳಿತಾ ಇದ್ದೀವಿ, ನೋಡ್ಬೋದು. ತೋರಿಸಿ ಮನೆ ಒಂದು ಕಡೆ ನನಗೆ ತೋರಿಸಿ ನೋಡ್ಬೋದು ಹೇಗೆ ಕಾಣಿಸ್ತಿದೆ ವ್ಯೂ. ಈಗ ಕೆಳಗಡೆ ಇಳಿಬೇಕು, ಹತ್ತದೇ ಏನು ಗೊತ್ತಾ, ಹತ್ತದು ಹೆಂಗೋ ಹತ್ಬಿಟ್ಟೆ, ಇಳಿಯೋದು ಇವಾಗ ಏನು ಗೊತ್ತಾ, ಹತ್ತದು ಹೆಂಗೋ ಹತ್ಬಿಟ್ಟೆ, ಇಳಿಯೋದೇ ಇವಾಗ ಗೊತ್ತಾಯ್ತಿರೋದು. ಎಷ್ಟು ಇಳಿತೀನಿ ಅನ್ನೋ ನನಗೆ ಡೌಟ್ ಆಗ್ತೈತೆ. ಹಂಗೆ ಅಂದ್ಕೊಂಡೆ ಹತ್ಬಿಟ್ಟೆ, ಈಗ ಹಂಗೆ ಅಂದ್ಕೊಂಡೆ ಇಳಿತಾ ಇದ್ದೀನಿ. ಸೊ ಇಳಿದ್ಬಿಟ್ಟು ನಿಮಗೆ ಸಿಗ್ತೀನಿ. ಇನ್ನೂ ತುಂಬ ಪ್ಲೇಸ್ ಕವರ್ ಮಾಡಬೇಕು, ಸಿಗ್ತೀನಿ. ನೋಡ್ತಾ ಇರಿ, ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ನೋಡ್ತಾ ಇರಿ. ಇವಾಗ ಇಳಿದ್ವಿ, ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಗುಡ್, ಚೆನ್ನಾಗಿದೆ, ಆಂಬಿಯನ್ಸ್ ಚೆನ್ನಾಗಿದೆ. ಏನಂದರೆ ಇವಾಗ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ಹೇಳಿದ್ರೆ ಮೇಲ್ಕೋಟೆಗೆ ಹೋಗಬೇಕು.
ಸೊ ಅದನ್ನು ನಿಮಗೆ ತೋರಿಸ್ತೀನಿ, ನೋಡ್ತಾ ಇರಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸೊ ನಮ್ಮ ಮುಂದೆ ಬಂದವರೆಲ್ಲ ಫುಲ್ ಇಳಿದು ಅಲ್ಲಿ ಗಾಡಿ ಹತ್ರ ಹೋಗ್ತಿದ್ದಾರೆ. ನಾನು ಮೇಲ್ಕೋಟೆ ಚಲುವರಾಯಸ್ವಾಮಿಗೆ ಹೋಗ್ತಾ ಇದ್ದೀವಿ ಈಗ ದೇವಸ್ಥಾನಕ್ಕೆ. ಈಗ ಸದ್ಯ ಇಲ್ಲಿಂದ 23 ಕಿಲೋಮೀಟರ್ ಇದೆ. 23 ಕಿಲೋಮೀಟರ್ ಈ ರೋಡಲ್ಲಿ ಹೋಗ್ಬೇಕು ನಾವು. ಸುತ್ತಮುತ್ತ ಕಾಡು ಚೆನ್ನಾಗಿದೆ. ನಾವು ಬೆಂಗಳೂರು ಟ್ರಾಫಿಕ್ ಅಲ್ಲಿ ಇದ್ದು ಬೇಜಾರಾಗಿ ಆ ಟ್ರಾಫಿಕ್ ಸಿಗ್ನಲ್ ಇದನ್ನೆಲ್ಲ ನೋಡಿ, ಜನರ ಕಿರಿಕಿರಿ ನೋಡಿ ಅಲ್ಲಿ ಇರಕ್ಕಾಗಲ್ಲ. ನಮ್ಗೆ ವಾರಕ್ಕೆ ಒಂದಿನ ಫ್ರೀ ಸಿಕ್ಕಿದಾಗ ಅಥವಾ ಭಾನುವಾರ ಶನಿವಾರ ಈ ತರ ಇದ್ದಾಗ ಯಾವಾಗಾರ ಬಂದಾಗ ನಮ್ಗೆ ಸಿಗೋ ಖುಷಿ ಸಿಕ್ಕಾಪಟ್ಟೆ ಇದಿರುತ್ತೆ. ಇಲ್ಲಿ ವಾತಾವರಣನೇ ಆಗ್ಲಿ, ಇಲ್ಲಿ ಗಾಳಿನೇ ಆಗ್ಲಿ, ಇಲ್ಲಿ ಇದು ಅಲ್ಲಿ ಸಿಗಲ್ಲ ನಮ್ಗೆ ಸಿಟಿನಲ್ಲಿ. ಆತರ ನೆಮ್ಮದಿ ಇರಲ್ಲ. ಇಲ್ಲಿ ಬಂದಾಗ ಇಲ್ಲಿ ಪಕ್ಷಿ ಶಬ್ದಗಳಾಗ್ಲಿ, ಪ್ರಕೃತಿ ಸೌಂದರ್ಯನ ಸವಿಯೋದಾಗ್ಲಿ, ಕೆರೆ ಆಗ್ಲಿ, ಎಲ್ಲದನ್ನು ಖುಷಿಯಿಂದ ನೋಡೋದಕ್ಕೆ ಸಿಕ್ಕಾಪಟ್ಟೆ ಮನ್ಸಿಗೆ ಸಂತೋಷ ಆಗುತ್ತೆ. ಸರಿ, ಇದೆಲ್ಲ ಹೇಳಿದ್ರಿ ಅಲ್ವಾ ಇವಾಗ, ಇದು ಫಸ್ಟ್ ಟೈಮ್ ಬರ್ತಿರೋದ ಏನು ಶ್ರವಣ್ ಬೆಳಗೊಳಕ್ಕೆ? ನಮಗಿದು 2ನೇ ಸಲ ಬರ್ತಾ ಇರೋದು. ಹೌದಾ, 2ನೇ ಸಲ ಬರ್ತಾ ಇರೋದು ಅಣ್ಣ. ನೀವು ಫಸ್ಟ್ನೇ ಸತಿ ಬರುತ್ತೆ. ಅಂಕಲ್ ನೀವು ಬಂದಿದ್ದೀರಾ ಮುಂಚೆ? ಅವರು 3 ಸಲ ಬಂದಿದ್ದಾರೆ. ಇವರಿಬ್ರು ಬಂದಿಲ್ಲ ಅನ್ಸುತ್ತೆ, ಮೇ ಬಿ ಇದೇ ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಇವ್ರು ನೋಡಿದ್ದೀರಾ, ಆಲ್ಮೋಸ್ಟ್ ಎಲ್ಲ ಬ್ಲಾಗಲ್ಲಿ ನೋಡಿದ್ದೀರಲ್ಲ ನಮ್ಮ ಯಜಮಾನ್ರು. ಮನೆ ನೀ ಎಷ್ಟು ಸಲ ಬಂದಿದ್ಯಾ? ಬರೀ ಒಂದೇ ಸಲ, ಇದೇ ಫಸ್ಟ್ ಟೈಮ್ ತಾನೇ ಬರ್ತಿರೋದು? ಹಾಂ. ಸೊ ಏನು ಗೊತ್ತಾ, ಇವಾಗ ಬಂದ್ವಿ ಗಾಯ್ಸ್, ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ. ಇಷ್ಟು ಇಲ್ಲೇ ಇದ್ದೀವಿ. ನಾನು ಆಲ್ಮೋಸ್ಟು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಆವಾಗ ಸ್ಕೂಲ್ ಟೈಮಲ್ಲಿ ಬಂದಿದ್ದು, ಒಂದು 2017 10th ಓದ್ತಾ ಇದ್ದೆ. ಅವಾಗ ಸ್ಕೂಲ್ ಟ್ರಿಪ್ ಇತ್ತು ನಮಗೆ. ಸೊ ಆವಾಗ ನಮ್ಮನ್ನ ಕರ್ಕೊಂಬಂದಿದ್ರು, ನಮ್ಮ ಬ್ಯಾಚ್ನ ಕರ್ಕೊಬಂದಿದ್ರು. ಸೊ ಅವಾಗ ಬಂದಿದ್ದು. ಅವಾಗಕ್ಕೂ ಇವಾಗ ನೋಡಿದ್ರೆ 2025, ನಾನು ಬಂದಿದ್ದು 2017. ಸೊ ಅವಾಗಕ್ಕೂ ಇವಾಗಕ್ಕೂ ತುಂಬ ಡೆವಲಪ್ ಆಗಿದೆ ಅಂತ ಅನಿಸುತ್ತೆ. ಸೊ ನೋಡೋಣ ಹೇಗಾಗಿದೆ ಅಂತ, ಗೊತ್ತಿಲ್ಲ. ಮನೆ ಏನು ಹೇಳ್ತೀಯಾ? ನೀನು ಎಷ್ಟು ಸಲ ಬಂದಿದ್ದಿ ಇಲ್ಲಿಗೆ? ನೋಡಿಲ್ಲ, ಹೋಯ್ತಾ ಇದ್ದೀನಿ ನೋಡಿ. ಮತ್ತೇನು ಗೊತ್ತಾಗಲಿಲ್ಲ, ಸಖತ್ತು ಪೊಲೀಸ್ ಸೆಕ್ಯೂರಿಟಿ ಎಲ್ಲ ತುಂಬ ಇದೆ. ಅದು ಯಾರೋ ಬರ್ತಾರೆ ಅಂತ, ರಾಷ್ಟ್ರಪತಿ ಅವರು ದ್ರೌಪದಿ ಮುರ್ಮು ಅವರು, ಮೇ ಬಿ ಅವರೇ ಇರ್ಬೋದು, ಕನ್ಫರ್ಮ್ ಗೊತ್ತಿಲ್ಲ. ಸೊ ಅಲ್ಲೂ ನಾವು ಹೋದಾಗಲೂ ಅಷ್ಟೇ, ಎಲ್ಲಿ ಗೊತ್ತಾ, ಗೊಮ್ಮಟೇಶ್ವರ ಅಲ್ಲಿಗೆ ಹೋಗಿದ್ನಲ್ಲ, ಅಲ್ಲೂ ಅಷ್ಟೇ, ಅಲ್ಲೂ ತುಂಬ ಜಾಸ್ತಿ ಸೆಕ್ಯೂರಿಟಿ ಇತ್ತು ಪೊಲೀಸ್ ಅವ್ರದ್ದೇ. ಸೊ ಇಲ್ಲೂ ಇದೆ, ಮೇ ಬಿ ಇಲ್ಲಿಗೂ ಬರ್ಬೋದು, ಗೊತ್ತಿಲ್ಲ. ಸೊ ನೋಡೋಣ ಹೇಗಾಗುತ್ತೆ ಅಂತ ನಿಮಗೆ ಹೋಗಿ ತೋರಿಸ್ತೀನಿ. ಅದೇ ಹಂಗಂತೂ ಆಗಿಲ್ಲ, ನೆಡ್ಕೊಂಡು ಬರೋಕ್ಕೆ. ಇವಾಗ ಇಳಿಯೋದು ಹೆಂಗೆ ಅಂತ ಗೊತ್ತಿಲ್ಲ ನಿಮಗೆ. ದೇವಸ್ಥಾನ ಬೈತಾರೆ, ಎಲ್ಲ ಕಡೆ CC ಕ್ಯಾಮ್ರಾ ಇದೆ, ವಿಡಿಯೋ ಮಾಡೋದಿಲ್ಲ ಆಯಿತಾ. ಗೈಸ್ ನೋಡಿದ್ವಿ, ಚೆನ್ನಾಗಿತ್ತು ದೇವಸ್ಥಾನ. ನಿಮಗೂ ತೋರಿಸ್ತೀನಿ ದೇವಸ್ಥಾನ. ನಾನು ಸೆಕೆಂಡ್ ಟೈಮ್ ಬಂದಿರೋದು. ಚೆನ್ನಾಗಿದೆ, ಖುಷಿ ಆಯಿತು. ಸ್ವಲ್ಪ ಇದಾಗಿ ಇಂಪ್ರೂವ್ ಆಗಿದೆ ದೇವಸ್ಥಾನ. ನಮ್ಮನೆಯವರು ಅಲ್ಲಿ ಇತ್ತು. ಇದೈತೆ ಕಿವಿಗೆ ಹಾಕ್ಕೊಳ್ಳೋದೈತೆ. ನಂಗೆ ಅದು ತಗೋಬೇಕು, ಹಾಕೋಬೇಕು ತುಂಬ ಆಸೆ ಐತಿ. ಇವಾಗ ತೆಗಿಸ್ಕೊತೀನಿ ನಮ್ಮ ಮನೆಯವ್ರ ಹತ್ರ, ನೋಡೋಣ ತಕ್ಕೊಡ್ತಾರೆ ಏನು ಅಂತ. ಅದು ಕಾಣಿಸ್ತೈತಲ್ಲ, ಕೇಳ್ತೀನಿ ಮನೆ ಬೇರೆ
ಗೈಸ್ ಇದು ತಗೋಬೇಕು ಅಂತ ತುಂಬಾ ಆಸೆ. ಈಗ ಎಲ್ಲರೂ ಹಾಕೋತಾರೆ ಇದನ್ನ, ಹಿಂಗಂದ್ರೆ ಸಾಕು ಇದು ಬರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ನಾನು ತಗೊಳ್ಳೋಣ ಅಂತ. ಕಾಣಿಸ್ತೈತೆ, ಚೆನ್ನಾಗಿತ್ತಾ? ನಂಗೆ ಇಷ್ಟ ಸಕ್ಕತ್ತು, ಅದಕ್ಕೆ ತೆಗೆಸ್ಕೊಂಡೆ. 160 ಅಂತೇನ ಕಮ್ಮಿ ಮಾಡಿ. ಏನಕ್ಕೆ ಬರೀ 10 ರೂಪಾಯಿ 10 ರೂಪೀಸ್ ಕಮ್ಮಿ ಮಾಡ್ತೀರಾ? ಬೇಡ, ಕಮ್ಮಿ ಮಾಡ್ಕೊಳ್ಳಿ. ಬರುತ್ತೆ ಯಾಕೆ? ಇದೆಲ್ಲ ಅಂಗಡಿ ಶಾಪಲ್ಲಿ ಕಮ್ಮಿ ತಾನೇ, ನೀವು ಎಕ್ಸ್ಟ್ರಾ ತಗೋತೀರಾ? 120 ಮಾಡ್ಕೊಳ್ಳಿ, 120 ಮಾಡ್ಕೊಳ್ಳಿ ಬರುತ್ತೆ. ಅಲ್ಲ ಎಲ್ಲೋ ತಗೊಳಂಗಿದ್ರೆ ನಾವು ಕೇಳ್ತಾ ಇದ್ವಾ, ನಾವು ಇಲ್ಲಿ ಬರುತ್ತೆ ಅಂತಾನೆ ತಗೋತಾ ಇರೋದು. ಯಾಕೆ ಅಂತೀರಾ? ಅಂಗಡಿ ತಗೋಬರ್ಲ? ನಾ ತಗೋಬರೋದಾದ್ರೆ ಇಲ್ಲೇ ತಗೋತೀರಪ್ಪ, ಯಾಕೆ ಕಮ್ಮಿನೇ ಮಾಡಿಲ್ಲ. 150 ಹೇಳಿದ್ರು, ಕಮ್ಮಿನೇ ಮಾಡಿಲ್ಲ ಗೈಸ್. 120 ಕೊಡ್ತೀವಿ ಅಂದ್ರೂ ಕೊಡ್ತಾ ಇಲ್ಲ. ಏನ್ ಮಾಡೋದು? ಯಾರು ಬಂದ್ರೆ ಇಲ್ಲಿ ಚೆಲುವನಾರಾಯಣ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ, ಆ ಶಾಪಲ್ಲಿ ಯಾರು ತಗೋಬೇಡಿ. ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡಿ, ತಗೊಂಡಿದ್ದೀನಿ. ಇದು 150 ಆಯ್ತು. ಇವಾಗ ಸೌತೆಕಾಯಿ ತಿನ್ನೋಣ ಅಂತ ಬಂದಿದ್ದೀವಿ. ನನ್ನ ವಾಯ್ಸ್ ಕೇಳಿಸ್ತಿಲ್ಲ. 20-30 ಏನು ತಗೊಳ್ಳಿ, ಯಾರ್ಗೆ ಏನ್ ಬೇಕು ತಗೊಳ್ಳಿ. ಯಾವ್ದಿದು 30 ರೂಪಾಯಾ ಸೌತೆಕಾಯಿ ಒಂದಕ್ಕೆ? ಗೈಸ್ ಒಂದಕ್ಕೆ 30 ರೂಪಾಯಿ ಅಂತೆ ಸೌತೆಕಾಯಿ. ಇಲ್ಲಿ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಬೆಡ್ತಾರೆ. ನಮ್ಮ ಸೀಗೆಹಳ್ಳಿಲೆಲ್ಲ 20 ರೂಪಾಯಿ 15 ರೂಪಾಯಿ ಗೈಸ್. ಏನು ಚೆನ್ನಾಗಿರುತ್ತೆ ಗೊತ್ತಾ ಸೌತೆಕಾಯಿ? ಏನಪ್ಪ ಇಲ್ಲಿ ರೇಟ್ ಜಾಸ್ತಿ ಅಲ್ಲ ಅಲ್ವಾ ಅಜ್ಜಿ? ರೇಟ್ ಜಾಸ್ತಿ ತಾನೆ ಇಲ್ಲೆಲ್ಲ? ನಾವು ಹೇಳಿಲ್ವಾ 70 ರೂಪಾಯಿ ಬೆಂಗಳೂರಲ್ಲಿ ಕೊಟ್ಟಿಲ್ಲ.